ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹೇಳೋದು ಒಂದು ಸಣ್ಣ ಕತೆ. ಆದರೆ ಈ ಕತೆ ಇದೆಯಲ್ಲ, ನಮ್ಮ ಜೀವನಕ್ಕೆ ತುಂಬ ದೊಡ್ಡ ಅರ್ಥ ಕೊಡ್ತದೆ. ಅದನ್ನು ಸ್ವಲ್ಪ ಮನಸ್ಸಿಟ್ಟು ಕೇಳಿ, ವ್ಯತ್ಯಾಸ ಆ ನಂತರ ನೋಡೋಣ. ಒಮ್ಮೆ ಗರುಡನ ಒಂದು ಮೊಟ್ಟೆ ತಪ್ಪಾಗಿ ಕೋಳಿಗೂಡಿಗೆ ಬಿದ್ದಿತಂತೆ. ಕೋಳಿಗಳ ಮೊಟ್ಟೆ ಜೊತೆ ಅದು ಒಡೆದು ಅದರಿಂದ ಒಂದು ಗರುಡನ ಮರಿ ಹುಟ್ಟಿತಂತೆ. ಆ ಮರಿ ಗರುಡನದ ಅನ್ನೋದನ್ನು ಅದು ತಿಳಿದುಕೊಳ್ಳಲಿಲ್ಲ. ಕೋಳಿಗಳ ಜೊತೆ ಬೆಳೆಯಿತು, ಅವುಗಳಂತೆ ನೆಲದಲ್ಲಿ ತಿರುಗಾಡತೊಡಗಿತು, ಧಾನ್ಯಗಳನ್ನು ಎಕ್ಕು ತಿನ್ನುತ್ತಿತ್ತು. ನಾನು ಕೋಳಿ ಎಂಬಂತೆ ನಂಬಿಕೊಂಡು ಬದುಕುತ್ತಿತ್ತು. ಆ ಮರಿಗೆ ತನ್ನಲ್ಲಿರುವ ಶಕ್ತಿ ಗೊತ್ತಿರಲಿಲ್ಲ, ರೆಕ್ಕೆಗಳ ಬಲ ಗೊತ್ತಿರಲಿಲ್ಲ, ನಾನು ಎಷ್ಟು ಎತ್ತರಕ್ಕೆ ಆರಬಲ್ಲ ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಒಂದು ದಿನ ಆಕಾಶದಿಂದ ಒಂದು ದೊಡ್ಡ ಗರುಡ ಹಾರಿಕೊಂಡು ಈ ಕೋಳಿ ಗುಂಪಿನ ಮೇಲೆ ದಾಳಿ ನಡೆಸಲು ಬಂದಿತ್ತಂತೆ. ಈ ಸಮಯದಲ್ಲಿ ಆ ಈ ಗರುಡದ ಮರಿಯನ್ನು ನೋಡಿಕೊಂಡು ಆಶ್ಚರ್ಯದಿಂದ ಗರುಡನ ಮರಿಯಲ್ಲಿ ಕೇಳಿತಂತೆ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನೀನು ಗರುಡನ ಮರಿ ಅಲ್ವಾ? ಆ ಮರಿ ಭಯಪಟ್ಟುಕೊಂಡು ನಿಂತಿತ್ತು. ಅದಕ್ಕೆ ತನ್ನ ಗುರುತು ಏನು ಅನ್ನೋದೇ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ಗರುಡ ಹೇಳಿತು, ನಿನ್ನ ಸ್ಥಾನ ಇಲ್ಲಿ ಅಲ್ಲ, ನೀನು ಆಕಾಶಕ್ಕೆ ಸೇರಿದವನು, ಬಾ ನನ್ನ ಜೊತೆ ಹೋಗೋಣ. ಅಷ್ಟೊತ್ತಿಗೆ ಆ ಮರಿ ಭಯದಿಂದ ನಡುಗತೊಡಗಿತು, ಮೇಲೆ ಬರಲು ನಿರಾಕರಿಸಿತು, ಹೆದರತೊಡಗಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಜೋರಾಗಿ ಮಳೆ ಶುರುವಾಯಿತು. ಕೋಳಿ ಮರಿಗಳ ಜೊತೆ ಈ ಗರುಡನ ಮರಿಯು ಮಳೆಯಲ್ಲಿ ಒದ್ದೆಯಾಗುತ್ತಾ ಕುಳಿತುಕೊಂಡಿತ್ತು. ಇದನ್ನು ನೋಡಿದ ಗರುಡ ಕೆಳಗೆ ಬಂದು ಆ ಮರಿಯನ್ನು ಹಿಡಿದುಕೊಂಡು ಆಕಾಶದ ಎತ್ತರ ಕಾರಿತು. ಮರಿ ಭಯದಿಂದ ಚೀರಾಡಿತು, ಕಿರಿಚಾಡಿತು, ನನ್ನನ್ನು ಬಿಡು ಎಂದಿತು. ಆದರೆ ಗರುಡ ಬಿಡಲಿಲ್ಲ. ಮೋಡಗಳ ಮೇಲೆ ತೆಗೆದು ಹೋಗಿ ಅದನ್ನು ಕೆಳಗೆ ಢಬಾರನೆ ಬಿಟ್ಟಿತ್ತು. ಅಷ್ಟೊತ್ತಿಗೆ ಆ ಮರಿ ಹೆದರಿಕೆಯಿಂದ ರೆಕ್ಕೆಯನ್ನು ಬಿಡಿಸಿತು, ರೆಕ್ಕೆಯನ್ನು ಬಡಿಯಲಾರಂಭಿಸಿತು. ಆಮೇಲೆ ಏನಾಯ್ತು ಗೊತ್ತಾ? ಆ ಹಕ್ಕಿ ಹಾರಲು ಶುರು ಮಾಡಿತ್ತು. ಆ ಕ್ಷಣದಲ್ಲಿ ಆ ಗರುಡ ಮರಿಗೆ ಅರ್ಥ ಆಯಿತು, ನಾನು ಕೋಳಿಯಲ್ಲ, ನಾನು ಗರುಡ. ನನ್ನ ಸ್ಥಾನ, ನನ್ನ ಸ್ನೇಹ ನೆಲದಲ್ಲಿ ಅಲ್ಲ, ಆಕಾಶದಲ್ಲಿ. ನಾನು ಆಕಾಶದಲ್ಲಿ ಇರಬೇಕಾದವನು. ಆ ದಿನದಿಂದ ಅದಕ್ಕೆ ತನ್ನ ಶಕ್ತಿಯ ಅರಿವಾಯಿತು, ಭಯ ಕಡಿಮೆಯಾಯಿತು, ಎತ್ತರಕ್ಕೆ ಹಾರೋದನ್ನು ಕಲಿತು ಬಿಟ್ಟಿತು. ಸ್ನೇಹಿತರೆ, ಈ ಕತೆ ನಮಗೆ ಏನು ಹೇಳುತ್ತದೆ ಗೊತ್ತಾ? ನಾವು ಕೂಡ ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗೆ ಸಿಕ್ಕಿಬಿದ್ದು ನಮ್ಮ ಸಾಮರ್ಥ್ಯವನ್ನೇ ಮರೆತು ಬದುಕುತ್ತಿರುತ್ತೇವೆ. ಜನ ಹೇಳ್ತಾರೆ, ನಿನ್ನಿಂದ ಆಗಲ್ಲ, ಅದು ಕಷ್ಟ ಇದೆ, ಇನ್ನೂ ಕಷ್ಟ ಇದೆ, ನೀನು ಇಷ್ಟೇ, ನಿನ್ನಿಂದ ಆಗುವುದು ಇಷ್ಟೇ ಎಂದಿರ್ತಾರೆ. ಇವನ್ನೆಲ್ಲ ನಾವು ನಂಬಿಕೊಂಡು ನಮ್ಮ ರೆಕ್ಕೆಗಳನ್ನು ಮಡಚಿಕೊಂಡು ಸುಮ್ಮನೆ ಕೂತು ಬಿಟ್ಟಿರ್ತೀವಿ. ಆದರೆ ಸತ್ಯ ಏನು ಅಂದರೆ, ನಿಮ್ಮೊಳಗೆ ಶಕ್ತಿ ಇದೆ, ಕನಸುಗಳಿವೆ, ಎತ್ತರಕ್ಕೆ ಹಾರೋ ಸಾಮರ್ಥ್ಯ ಇದೆ. ಒಂದು ಧೈರ್ಯದ ಹೆಜ್ಜೆ ಸಾಕು, ಒಂದು ನಂಬಿಕೆಯ ನಿರ್ಧಾರ ಸಾಕು. ನೆನಪಿಟ್ಟುಕೊಳ್ಳಿ, ನೀವು ಪರಿಸ್ಥಿತಿಗೆ ಸೀಮಿತನಲ್ಲ, ನೀವು ಎತ್ತರಕ್ಕೆ ಹಾರಲಿಕ್ಕೆ ಹುಟ್ಟಿದವರು. ಭಯ ನಿಮ್ಮನ್ನು ನೆಲಕ್ಕೆ ಕಟ್ಟಿ ಹಾಕಿದೆ ಅಷ್ಟೇ. ಧೈರ್ಯ ನಿಮ್ಮನ್ನು ಆಕಾಶಕ್ಕೆ ಕರೆದೊಯ್ಯುತ್ತದೆ. ಧೈರ್ಯ ಮಾಡಿ, ನೀವು ಕೋಳಿಯಲ್ಲ, ನೀವು ಗರುಡ ಅನ್ನೋದನ್ನು ತಿಳಿದುಕೊಳ್ಳಿ. ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಒತ್ತಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಒಳ್ಳೆಯ ಕಥೆಗಳನ್ನು ಹೇಳಲು ಶಕ್ತಿ. ಧನ್ಯವಾದಗಳು.